ಪೊಲೀಸ್ ಅಧಿಕಾರಿ ದಿನೇಶ್ ಕುಮಾರ್ ಅವರ ಬರ್ತ್ಡೇ ಸೆಲೆಬ್ರೇಷನ್. ತುಮಕೂರಿನ ಸಿಂಗಂ ಅಂತ ಕರೆಸಿಕೊಂಡಿದ್ದ ದಿನೇಶ್ ಕುಮಾರ್. ವರ್ಗಾವಣೆ ಆಗಿ ಹೋದ್ರೂ ಅವರ ಮೇಲಿನ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ. ಕೇಕ್ ಕತ್ತರಿಸಿ ಸಿಹಿ ಹಂಚಿ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು. ಹೌದು, ತುಮಕೂರಿನಲ್ಲಿ ಜನಸ್ನೇಹಿ ಮತ್ತು ದಕ್ಷ ಆಡಳಿತದ ಮೂಲಕ ಜನಪ್ರಿಯತೆ ಪಡೆದಿದ್ದ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಕಳೆದ ಏಪ್ರಿಲ್ನಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ರು. ಅವರು ವರ್ಗಾವಣೆಯಾಗಿದ್ರೂ ಕೂಡ ಅವರು ಮಾಡಿದ ಕೆಲಸ ನಗರದಲ್ಲಿ ಜೀವಂತವಾಗಿದ್ದು, ಅವರ ಅಭಿಮಾನಿಗಳು ದಿನೇಶ್ ಕುಮಾರ್ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿ ಅಭಿಮಾನವನ್ನ ಮೆರೆದಿದ್ದಾರೆ. ನಿನ್ನೆ ಪೊಲೀಸ್ ಅಧಿಕಾರಿ ದಿನೇಶ್ ಕುಮಾರ್ ಅವರ 47ನೇ ಹುಟ್ಟುಹಬ್ಬ ಇದ್ದು, ತುಮಕೂರು ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಅಭಿಮಾನಿಗಳು ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಇನ್ನು ದಿನೇಶ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಿನೇಶ್ ಕುಮಾರ್ ಅಭಿಮಾನಿಗಳ ಬಳಗ, ಜೀವರಕ್ಷಕ ಆಂಬ್ಯುಲೆನ್ಸ್ ಮಾಲೀಕರು, ಚಾಲಕರ ಸಂಘ ಹಾಗೂ ಸೋಫಿಯಾ ಆಂಬ್ಯುಲೆನ್ಸ್ ಸರ್ವಿಸ್ ಸಹಭಾಗಿತ್ವದಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ್ರು. ಈ ವೇಳೆ ದಿನೇಶ್ ಕುಮಾರ್ ಅವರಿಗೆ ಅಭಿಮಾನಿಗಳು ವಿಡಿಯೋ ಕಾಲ್ ಮುಖಾಂತರ ವಿಶ್ ಮಾಡಿದ್ರು. ಅಲ್ಲದೆ ಅಭಿಮಾನಿಗಳ ಸಂಭ್ರಮಾಚರಣೆಯನ್ನ ದಿನೇಶ್ ಕುಮಾರ್ ಅವರು ವೀಕ್ಷಣೆ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ತುಮಕೂರು ನಗರ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದಂತಹ ದಿನೇಶ್ ಕುಮಾರ್ ಸಾಹೇಬ್ರದ್ದು 47ನೇ ವರ್ಷದ ಜನ್ಮದಿನವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಯಾಕಂದರೆ ಅವರು ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಆಂಬ್ಯುಲೆನ್ಸ್ ಇರ್ಬೋದು, ಸಾರ್ವಜನಿಕರಿರ್ಬೋದು, ಎಲ್ರಿಗೂ ತುಂಬ, ಯಾಕೆಂದರೆ ನಮ್ಮೆಲ್ಲರಿಗೂ ಒಬ್ಬರು ಅಣ್ಣನಾಗಿ ನಿಂತು ನಮಗೆಲ್ಲ ಹಿತೈಷಿಗಳಾಗಿ ನಮಗೆಲ್ಲ ಒಳ್ಳೆಯದು ಬಯಸಿದ್ದಾರೆ. ಅದಕ್ಕೆ ಅವರು ಇವತ್ತು ಕುಶಾಲನಗರ ಗ್ರಾಮಾಂತರ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ನಮ್ಮ ಅಭಿಮಾನ ಒಂದು ವರ್ಷ ಟ್ರಾನ್ಸ್ಫರ್ ಆಗಿ 1 ವರ್ಷ ಆದ್ರೂ ಅಭಿಮಾನ ಕಡಿಮೆ ಆಗಿಲ್ಲ ಇಲ್ಲಿವರೆಗೂ. ಹಾಗಾಗಿ ಅವ್ರು ನಾವೆಲ್ಲ ಸೇರಿಕೊಂಡು ಅವ್ರ ಜನ್ಮದಿನ ಆಚರಿಸಬೇಕು ಅಂತ ನಮ್ಮ ಟೀಮು ಮಾಡಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಮಾಲೀಕರು ಎಲ್ಲ ಸೇರ್ಕೊಂಡಿದ್ದಾರೆ. ಪರಿಶ್ರಮದ ದಾರಿಯಲ್ಲಿ, ಪರಹಿತದ ಕಾಯಕದಲ್ಲಿ, ಪರೋಪಕಾರದ ಭಾವನೆಯಲ್ಲಿ, ಪ್ರಜಾಪ್ರಭುತ್ವದ ಪಾಲನೆಯಲ್ಲಿ, ಪ್ರಜೆಗಳ ರಕ್ಷಣೆಯಲ್ಲಿ ಪ್ರತಿದಿನ ನಿಲ್ಲುವ ವ್ಯಕ್ತಿಯೇ ಪೊಲೀಸ್. ಇದು ಇನ್ನೊಮ್ಮೆ ಹೇಳ್ತೀನಿ. ಪರಿಶ್ರಮದ ದಾರಿಯಲ್ಲಿ, ಪರಹಿತದ ಕಾಯಕದಲ್ಲಿ, ಪರೋಪಕಾರದ ಭಾವನೆಯಲ್ಲಿ, ಪ್ರಜಾಪ್ರಭುತ್ವದ ಪಾಲನೆಯಲ್ಲಿ, ಪ್ರಜೆಗಳ ರಕ್ಷಣೆಯಲ್ಲಿ ಪ್ರತಿದಿನ ನಿಲ್ಲುವ ವ್ಯಕ್ತಿಯೇ ಪೊಲೀಸ್. ಇಂಥ ಪೊಲೀಸ್ನವ್ರಿಗೆ ನಾವೆಲ್ಲ ಜೊತೆಯಾಗಿರೋಣ. ಯಾಕೆಂದರೆ ನಮ್ಮ ದಿನೇಶ್ ಸಾಹೇಬ್ರಲ್ಲ, ನಮ್ಮ SP ಸಾಹೇಬ್ರಿಂದ ಹಿಡಿದು ನಮ್ಮ DYSP ಸಾಹೇಬ್ರುಗಳು, ಮತ್ತು ನಮ್ಮ ಅಡಿಷನಲ್ SP ಸಾಹೇಬ್ರುಗಳು, ನಮ್ಮ ಅವಿನಾಶ್ ಸಾಹೇಬ್ರು ಇರ್ಬೋದು, ಟೌನ್ ಸ್ಟೇಷನ್ನವರು, ಎಲ್ಲರೂ ಸಹಿತ ನಮ್ಮ ತುಮಕೂರಲ್ಲಿ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾವು ಕೂಡ ಅವ್ರ ಜೊತೆ ಆಗಿದ್ದೀವಿ. ಮತ್ತು ಇನ್ನೊಮ್ಮೆ ನಮ್ಮ ದಿನೇಶ್ ಸಾಹೇಬ್ರಿಗೆ 47ನೇ ವರ್ಷದ ಜನ್ಮದಿನದ ಶುಭಾಶಯವನ್ನು ನಾವು ಕೊಡ್ತಾ ಇದ್ದೀವಿ. ದಿನೇಶ್ ನಮಸ್ಕಾರ. ನಮ್ಮ ಆಂಬ್ಯುಲೆನ್ಸು ಓನರ್, ಚಾಲಕರು ಮತ್ತು ಮಾಲೀಕರು ವತಿಯಿಂದ ನಮ್ಮ ಟೌನ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಆದ ದಿನೇಶ್ ಕುಮಾರ್ ಸಾಹೇಬ್ರಿಗೆ ಜನ್ಮದಿನ ಶುಭಾಶಯನ ಮಾಡ್ತಿದ್ದಾರೆ. ನಾವು ಅವ್ರ ಜೊತೆಗೆ ಸೇರಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ದೇವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೆ ಇನ್ನೂ ಪ್ರಮೋಷನ್ ಕೊಡಲಿ, ಇನ್ನೂ ಮುಂದುವರಿಲಿ, ಇನ್ನೂ ಆಯುಸ್ಸು, ಅವ್ರ ಆರೋಗ್ಯ ಚೆನ್ನಾಗಿರಲಿ, ಅವ್ರ ಆಯುಸ್ಸು ಚೆನ್ನಾಗಿರಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನೂತನವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ದಿನೇಶ್ ರವ್ರದ್ದು 47ನೇ ವರ್ಷದ ನಮ್ಮ ಏನೀಗ ನಮ್ಮ ಕಾಲ್ ಟಾಕ್ಸಲ್ಲಿ ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ಗಳು ಎಲ್ಲರೂ ಸೇರಿ ಮತ್ತು ಮುಖಂಡರೆಲ್ಲ ಸೇರಿ ಇವತ್ತು ಒಂದು ಬರ್ತ್ಡೇಯನ್ನು ಆಚರಿಸ್ತಾರೆ. ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅವ್ರು ಡ್ಯೂಟಿ ಮಾಡೋದು ಹೋಗಿ ಇವತ್ತು ನಮ್ಮ DSP ಆಗಿ ಬಂದಿದ್ದಾರೆ ನಮ್ಮ ತುಮಕೂರಿಗೆ. ಇವತ್ತು ಈಗ ಅವರು ಬರೋದೇನಿದ್ರೆ ನಮಗೊಂದು ಹಬ್ಬದ ವಾತಾವರಣ ಬರ್ತದೆ ನಮ್ಮ ತುಮಕೂರು ಒಳಗೆ. ಆ ಥರ ಅವರು ಎಲ್ಲ ಜಾತಿಯವರೆಗೂ ಒಗ್ಗಟ್ಟಾಗಿ ಒಂದು ಪೊಲೀಸ್ ಡ್ಯೂಟಿಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಮುಂದೇನು ಅವರು ಇನ್ನೂ ದೊಡ್ಡ ಸ್ಥಾನ ಸಿಗಲಿ ಅಂತ ಹೇಳ್ತಾ, ಇವತ್ತು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಏನೀಗ ಟ್ಯಾಕ್ಸಿ ಡ್ರೈವರು, ಆಂಬ್ಯುಲೆನ್ಸ್ ಡ್ರೈವರ್ಗಳವರೇ ಎಲ್ಲ ಮುಖಂಡರು, ಹುಡುಗರು, ಯುವಕರು ನಮ್ಮ ಆಸ್ಪತ್ರೆ ಈಗ ಇದರಲ್ಲಿ ಕಾಂಪೌಂಡಲ್ಲಿ ಮಾಡಿದ್ದಾರೆ. ಪ್ರಾಮಾಣಿಕ
ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಜನರು ಯಾವ ಮಟ್ಟಿಗೆ ಅಭಿಮಾನವನ್ನ ತೋರಿಸ್ತಾರೆ ಅನ್ನೋದಕ್ಕೆ ದಿನೇಶ್ ಕುಮಾರ್ ಅವರು ಸಾಕ್ಷಿಯಾಗಿದ್ದಾರೆ. ತುಮಕೂರಿನಿಂದ ವರ್ಗಾವಣೆಯಾಗಿ ಬೇರೆ ಕಡೆಗೆ ಹೋಗಿದ್ರು ಕೂಡ ಇಲ್ಲಿನ ಜನರ ಪ್ರೀತಿ ಇಂದಿಗೂ ಅವರ ಮೇಲಿನ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ. ಇದು ಖಡಕ್ ಪೊಲೀಸ್ ಆಫೀಸರ್ ದಿನೇಶ್ ಕುಮಾರ್ ಅವರ ಕಾರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.